ನಮಸ್ತೆ, ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹೌದು, ನಿಮ್ಗೆಲ್ರಿಗೂ ಇವತ್ತು ಗೊತ್ತಿರ್ಬೋದು ನಾನು ಯಾವ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಮಜ್ಜಿಗೆಯಿಂದ ನಮ್ ಗಿಡಕ್ಕೆ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಜೊತೆಗೆ ನಾವು ಮಜ್ಜಿಗೆನ ಯಾವ ರೀತಿಯಾಗಿ ಗಿಡಗಳಿಗೆ ಉಪಯೋಗಿಸಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ. ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡಿ. ನಾನು ಇವಾಗ ತೋರಿಸ್ತಾ ಇದೀನಲ್ಲ, ಈ ಗಿಡಗಳಲ್ಲೆಲ್ಲ ಎಲೆಗಳೆಲ್ಲ ಉದ್ರೋಗಿರೋದನ್ನ ನೀವು ನೋಡ್ತಾ ಇರ್ಬೋದು. ಯಾಕೆ ಈ ರೀತಿಯಾಗಿ ಉದ್ರೋಗಿರುತ್ತೆ ಅಂದ್ರೆ, ಮಳೆ ಜಾಸ್ತಿ ಆದಾಗ ಅಥವಾ ಹೊಸ ಗಿಡಗಳನ್ನ ನಾವು ರೀಪಾಟಿಂಗ್ ಮಾಡಿದಾಗ ಈ ರೀತಿಯಾಗಿ ಎಲೆಗಳೆಲ್ಲ ಉದ್ರೋಗಿರುತ್ತೆ. ಅದು ಇವಾಗ ನಾವು ಬೇರೆ ಯಾವ್ದಾದ್ರು ಗೊಬ್ಬರನ ವಾಪಸ್ ಕೊಡ್ತಾ ಹೋಗ್ತೀವಲ್ಲ, ಆ ಟೈಮ್ ನಲ್ಲಿ ಒಳ್ಳೆ ಚಿಗುರು ಬರೋದಕ್ಕೆ ಶುರು ಆಗುತ್ತೆ. ನಾನು ಇವತ್ತಿಲ್ಲಿ ಮಜ್ಜಿಗೆನ ಹಾಕ್ತಾ ಇದ್ದೀನಿ. ಈ ಮಜ್ಜಿಗೆನ ಯಾವ ರೀತಿಯಾಗಿ ಬಳಸೋದು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ ವರ್ಗು ನೋಡ್ರಿ. ನಾವು ಮಜ್ಜಿಗೆನ ನಮ್ಮ ಗಿಡಗಳಿಗೆ ಅಂದ್ರೆ ಅದರಲ್ಲೂ ಪಾಟ್ ನಲ್ಲಿ ಇರುವಂತಹ ಗಿಡಗಳಿಗೆ ಬಳಸೋದ್ರಿಂದ ತುಂಬಾನೇ ಉಪಯೋಗ ಇದೆ. ಏಕೆಂದ್ರೆ ಇದು ತುಂಬಾನೇ ಸಡಿಲ ಮಾಡ್ಕೊಡುತ್ತೆ, ಅಂದ್ರೆ ಮಣ್ಣು ಗಟ್ಟಿಯಾಗಿ ಹಿಡ್ಕೊಳ್ಳೋದನ್ನ ತಪ್ಸುತ್ತೆ, ತುಂಬಾನೇ ಸಡಿಲವಾಗಿ ಮಾಡ್ಕೊಡುತ್ತೆ. ನಾವ್ ಇದನ್ನ ಮಳೆಗಾಲದಲ್ಲಿ ಕೂಡ ಬಳಸಬಹುದು. ಮಳೆ ಸ್ವಲ್ಪ ಕಮ್ಮಿ ಇರೋ ಟೈಮ್ ನಲ್ಲಿ ನೋಡ್ಬಿಟ್ಟು ಇದನ್ನ ಸ್ವಲ್ಪ ಬಳಸಬೇಕಾಗತ್ತೆ. ನಾವು ಇದನ್ನ ಪಾಟ್ ನಲ್ಲಿ ಮಾತ್ರ ಅಲ್ಲ, ನೆಲದಲ್ಲಿ ನಟ್ಟಿರುವಂತಹ ಗಿಡಗಳಿಗೆ ಕೂಡ ಇದನ್ನ ಬಳಸಬಹುದು. ನಾವು ಗಿಡಕ್ಕೆ ಮಜ್ಜಿಗೆನ ಹಾಕೋದ್ರಿಂದ ಎರೆಹುಳಗಳು ಅಥವಾ ಬೇರೆ ಒಳ್ಳೊಳ್ಳೆ ಸೂಕ್ಷ್ಮಾಣು ಜೀವಿಗಳು, ಅಂದ್ರೆ ನಮ್ ಗಿಡಕ್ಕೆ ಬೇಕಾಗಿರುವಂತಹ ಸೂಕ್ಷ್ಮಾಣು ಜೀವಿಗಳೆಲ್ಲ ಹೆಚ್ಚಾಗತ್ತೆ. ಹಾಗೆ ನಮ್ ಗಿಡಗಳಲ್ಲಿ ಹೊಸ ಹೊಸ ಚಿಗುರುಗಳೆಲ್ಲ ಬರೋದಕ್ಕೆ ಶುರು ಆಗುತ್ತೆ. ಕಾಂಡಗಳು ತುಂಬಾ ಬಲಿಷ್ಠ ಆಗ್ತಾ ಬರುತ್ತೆ, ಬೇರುಗಳು ಕೂಡ ತುಂಬಾನೇ ಬಲಿಷ್ಠ ಆಗುತ್ತೆ. ಹೆಚ್ಚೆಚ್ಚು ಮಗುಗಳು ಕೂರೋದ್ರಿಂದ ಹೆಚ್ಚೆಚ್ಚು ಹೂಗಳು ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಆದ್ರಿಂದ ಇದನ್ನ ನಾವು 15 ದಿನಕ್ಕೊಂದ್ಸಲನಾದ್ರೂ ಇದನ್ನ ಬಳಸ್ಬೇಕಾಗತ್ತೆ. ನಾನು ನನ್ನ ಕಳೆದ ಒಂದು ಕೀಟನಾಶಕದ ವಿಡಿಯೋದಲ್ಲಿ ಹೇಳಿದ್ದೆ, ಕೀಟನಾಶಕವಾಗಿ ಕೂಡ ಈ ಮಜ್ಜಿಗೆನ ಬಳಸಬಹುದು. ಇದರಿಂದ ನಾವು ಕೀಟಗಳನ್ನ ಕೂಡ ದೂರ ಇಡ್ಬೋದು. ಆದ್ರೆ ನಾವು ಈ ಕೀಟಗಳನ್ನ ದೂರ ಇಡ್ಬೇಕು ಅಂತ ಆದ್ರೆ ಮಜ್ಜಿಗೆನ ಡೈರೆಕ್ಟ್ ಆಗಿ ನಾವು ಒಂದೇ ದಿನಕ್ಕೆ ಅಂದ್ರೆ ಕಡ್ದಿದ್ದ ದಿನಾನೇ ಇದನ್ನ ಬಳಸೋದಿಕ್ಕೆ ಆಗೋದಿಲ್ಲ. ಕೀಟನಾಶಕವಾಗಿ ಬಳಸೋ ಹಾಗಿದ್ರೆ ನಾವು ಇದನ್ನ ಒಂದು 6 ತಿಂಗಳಾದ್ರೂ ಸ್ಟೋರ್ ಮಾಡಿ ಇಡ್ಬೇಕಾಗತ್ತೆ. ಅಟ್ಲೀಸ್ಟ್ 6 ತಿಂಗಳ ಆಗಿಲ್ಲ ಅಂತ ಆದ್ರೆ 1 ವಾರನಾದ್ರೂ ಇದನ್ನ ಈ ಮಜ್ಜಿಗೆನ ಒಂದು ಏರ್ಟೈಟ್ ಕಂಟೈನರ್ ನಲ್ಲಿ ನೀವು ತುಂಬಿಸಿಡ್ಬೇಕು. ಅಂದ್ರೆ ಗಾಳಿ ಆಡದ ಒಂದು ಬಾಕ್ಸ್ ನಲ್ಲಿ ಹಾಕಿ ಇಟ್ಬಿಟ್ಟು, ಅಂದ್ರೆ ಅದನ್ನ ನೆರಳಿನಲ್ಲೇ ಇಡ್ಬೇಕಾಗತ್ತೆ. ನೆರಳಲ್ಲಿ ಇಟ್ಟಾಗ ಅದು ತುಂಬಾನೇ ಗಟ್ಸಾದ ಒಂಥರ ಸ್ಮೆಲ್ ಬರೋದಿಕ್ಕೆ ಶುರು ಆಗುತ್ತೆ. ಆ ಮಜ್ಜಿಗೆ 1 ಲೀಟರ್ ಇದೆ ಅಂತ ಆದ್ರೆ 1 ಲೀಟರ್ ನೀರನ್ನ ಎಕ್ಸ್ಟ್ರಾ ಸೇರ್ಸ್ಕೊಂಡ್ಬಿಟ್ಟು ನಾವು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ಕೀಟನಾಶಕವಾಗಿ ಕೂಡ ಇದನ್ನ ಬಳಸ್ಕೊಬಹುದು. ಈಗ ನಾನು ಗಿಡಗಳಿಗೆ ಯಾವ ರೀತಿಯಾಗಿ ಬಳಸ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ನೀವು ಇವಾಗ ಇಲ್ಲಿ ನೋಡ್ತಾ ಇರೋದು ಮಜ್ಜಿಗೆ. ಈ ಮಜ್ಜಿಗೆನ ನಾವು ಬೆಣ್ಣೆ ತೆಗ್ದ್ಬಿಟ್ಟು 1-2 ದಿನ ಆಗಿದೆ. ಇದನ್ನ ನಾನು ಒಂದು ಬಾಟ್ಲ್ ನಲ್ಲಿ ಹಾಕಿಟ್ಟು ಗಟ್ಟಿ ಮುಚ್ಚಳ ಹಾಕಿಟ್ಟು ನೆರಳಲ್ಲಿ ಇಟ್ಟಿದೆ. ನೀವು ಈ ಮಜ್ಜಿಗೆನ ಬೆಣ್ಣೆ ತೆಗ್ದಿದ್ದಿನ ಕೂಡ ಉಪಯೋಗಿಸ್ಕೊಬಹುದು. ಈ ಮಜ್ಜಿಗೆನ ಅಳತೆ ಮಾಡೋದಕ್ಕೆ ಒಂದು ಬಾಕ್ಸ್ ನ ಇಟ್ಕೊಂಡಿದೀನಿ. ಆ ಬಾಕ್ಸ್ ನಲ್ಲಿ 1 ಬಾಕ್ಸ್ ಆಗುವಷ್ಟು ನಾನು ಮಜ್ಜಿಗೆನ ತಗೊಂಡ್ರೆ ಅದಕ್ಕೆ 4 ಬಾಕ್ಸ್ ಆಗುವಷ್ಟು ನೀರನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಯಾವಾಗ್ಲೂ ಮಜ್ಜಿಗೆನ ಗಿಡಗಳಿಗೆ ಬಳಸಬೇಕಾಗತ್ತೆ. ನಾವು ಡೈರೆಕ್ಟ್ ಆಗಿ ಗಿಡಗಳಿಗೆ ಮಜ್ಜಿಗೆನ ಒಯ್ದು ಹಾಕೋದಿಕ್ಕೆ ಆಗೋದಿಲ್ಲ. ನಾವು ಇದನ್ನ ಸ್ವಲ್ಪ ಡೈಲ್ಯೂಟ್ ಮಾಡಿ ಹಾಕೋದ್ರಿಂದ ಗಿಡಗಳಿಗೆ ತುಂಬಾನೇ ಒಳ್ಳೇದಾಗುತ್ತೆ. ಇಲ್ಲ ಅಂತಂದ್ರೆ ಹುಳಿ ಅಂಶ ಅನ್ನೋದು ಜಾಸ್ತಿ ಆದ್ರೆ ಗಿಡದ ಬೇರ್ಗಳಿಗೆ ಕೂಡ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಡೈಲ್ಯೂಟ್ ಮಾಡಿ ಹಾಕೋದು ತುಂಬಾನೇ ಒಳ್ಳೇದು. ಈಗ ಈ ರೀತಿಯಾಗಿ ಡೈಲ್ಯೂಟ್ ಮಾಡಿರುವಂತಹ ಮಜ್ಜಿಗೆನ ನಾನು ಎಲ್ಲಾ ಗಿಡಗಳಿಗೆ ಕೂಡ ಹಾಕೊಳ್ತಾ ಇದ್ದೀನಿ. ಆದ್ರೆ ನಾನು ಇವತ್ತಿನ ದಿನದಲ್ಲಿ ದಾಸವಾಳ ಗಿಡಗಳಿಗೆ ಹಾಕೋದ್ ಮಾತ್ರ ತೋರಿಸ್ತಾ ಇದ್ದೀನಿ. ನಾವು ಯಾವುದೇ ಹೂ ಬಿಡುವಂತಹ ಗಿಡಗಳಿಗೆ ಇದನ್ನ ಹಾಕೊಬಹುದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಅನ್ಸಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.